ಬದಿಗೆ ಸೇರ್ತಾರಂತ ಅನ್ನಿಸ್ತದೆ. ಬದಿಗೆ ಅಂದರೆ ಅಧಿಕಾರ ಅಂತ ಬಿಡೋದಿಲ್ಲ ಅವರು 2022ರಲ್ಲಿ ಹೇಳುವಂಥದ್ದು. ಯಾಕಂದರೆ ಇದೊಂದು ಬಜೆಟು ಈಗ ಮಂಡಿಸುವಂಥದ್ದು ಅವ್ರದ್ದು ಈಗ ಬಂದಂಥದ್ದು 3ನೇ ಬಜೆಟು. ಇನ್ನೆಲ್ಲ ಬಜೆಟ್ ಸಹಿತ ನಾವು ಮಂಡಿಸುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇದು ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ 2022 ತನಕ ಮತ್ತು ಹೈಕಮಾಂಡ್ ಅವ್ರನ್ನ ತೆಗೆಯುವುದಿಲ್ಲ ಅಂತ ಸ್ಪಷ್ಟ ಅಭಿಪ್ರಾಯ ಬಂದವ. ಇನ್ನು ತಾನಾಗಿ ಬಿಟ್ಟರೆ ಸಿದ್ದರಾಮಯ್ಯ ತಾನಾಗೆ ಈ ಒಂದು CM ಸೀಟ್ ಬಿಟ್ಟರೆ ಆದರೂ ಇರಲಿ, ಆಗ ನನ್ನ ಪ್ರಭಾವ ಇರಲಿ ಅಂತೇಳಿ DK ಅವ್ರು ಬೆನ್ನು ಹತ್ತಿದ್ದಾರೆ. ಅದಕ್ಕೆ ಅದು ಆಯಿತು. ಜೊತೆಗೆ ಆದಷ್ಟು ಕುರ್ಚಿಯಿಂದ ಅಂದರೆ CM ಕುರ್ಚಿಯಿಂದ ಸತೀಶ್ ಅವ್ರನ್ನ ದೂರ ಇಡಬೇಕು ಅನ್ನೋ ನೆಲೆಗಟ್ಟಿನೆಲ್ಲ ಈ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಈಗಾಗಲೇ ಆರಂಭ ಮಾಡಿದ್ದಾರೆ ಸತೀಶ್ ಅವರು. ಆ ದಿಶೆಯಲ್ಲಿ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ, ನಾನು ಸೇರ್ಬೋದು ಅಂತ. ಯಾಕಂದ್ರೆ ಮತ್ತು ಧೈರ್ಯ ಏನದ ಅವರಿಗೆ, ಸಿದ್ದರಾಮಯ್ಯನವ್ರು ಅವ್ರಿಗೆ ಮೋಸ ಮಾಡಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ರಾಜಕೀಯದಲ್ಲಿ ಮೋಸ ಅಂತಲ್ಲ, ರಾಜಕೀಯದ ಇನ್ನೊಂದು ಹೆಸರು ಮೋಸ ಅಂತ, ವ್ಯಾಪಾರದ ಇನ್ನೊಂದು ಹೆಸರು ಮೋಸ ಅಂತ. ಯಾವ ರೀತಿ ನಾವು ರೊಕ್ಕ ಹೊಡ್ಕೊಳ್ಳಿಕ್ಕೆ ಸಾಧ್ಯ, ಯಾವ ರೀತಿ ನಾವು ಅಧಿಕಾರ ಹೇಳಕ್ಕೆ ಸಾಧ್ಯ ಅನ್ನುವಂಥದ್ದು ಸಾಮಾನ್ಯವಾಗಿ ಜನಜಂತು ಚರ್ಚೆ ಮಾಡ್ತಾ ಇದ್ದಾರೆ ಕಾಮನ್ ಪರ್ಸನ್ಸ್. ಈ ನೆಲೆಗಟ್ಟಿನಲ್ಲೇ ಈಗ DKC ವರ್ಸಸ್ ಸತೀಶ್ ಅನ್ನುವಂಥ ಒಂದು ಹೊಸ ಒಂದು ಟ್ರೆಂಡ್ ಸ್ಟಾರ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ಎರಡೂ ಕಡೆ ಇಬ್ಬರು ಬಲಿಷ್ಠರಿದ್ದಾರೆ, ಆರ್ಥಿಕವಾಗಿ ಆಯಿತು, ಇನ್ನೊಂದು ದೃಷ್ಟಿಯಿಂದ ಆಯಿತು. ಮತ್ತು ಒಂದು ಕಡೆ ಅಹಿಂದಿದ್ರೆ ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ ನಾಯಕತ್ವ ಅಲ್ಲಿ ಬರೋ ಸಾಧ್ಯತೆ. ಇವರಿಬ್ಬರ ಮಧ್ಯದಲ್ಲಿ ಎಚ್ಚರಿಕೆ ಎಲ್ಲಿ ಬರ್ತಾರೆ ನೋಡ್ಬೇಕಾದ್ರೆ ಮುಂದೆ ಮತ್ತೆ ಚರ್ಚೆ ಮಾಡೋದನ್ನು. ಒಟ್ಟಾರೆ ಈಗ 2028ರ ಮುಖ್ಯಮಂತ್ರಿ ಸ್ಪರ್ಧಿಗಳು ನಮ್ಮ DKC ಜೊತೆಗೆ ನಮ್ಮ ಸತೀಶ್ ಅವರು ಅಂತ ಹೇಳ್ಬೋದಾಗ್ಯದ. ನೋಡೋರು ಏನಾಗ್ತದೆ ಡೆವಲಪ್ಮೆಂಟ್. ಆದರೆ ಈಗ ಮೊದಲು ಎಷ್ಟಾಗ್ಯದ ಅಂತ ಅನಿಸ್ತದೆ. ಈಗ ತುರ್ತು ಅಥವಾ ಮುಂದಿನ ದಿನಗಳೆಲ್ಲ ಸಿದ್ದರಾಮಯ್ಯರು ಗೆದ್ದಿದ್ದಾರೆ. ಯಾಕೆಂದ್ರೆ ಇವತ್ತು ಅವ್ರನ್ನ ಇಳಿಸೋದು ಹೈಕಮಾಂಡಿಗೂ ನೀಗದಂಥ ಕೆಲಸ. ಯಾಕಂದ್ರೆ ಇಡೀ ರಾಷ್ಟ್ರದ ಒಬ್ಬ ನಾಯಕಾಗಿ ಹೊರಹೊಮ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಅವ್ರನ್ನ ಸೆಳೆಕೊಂಡು ಇಲ್ಲಿ DKCಗೆ ಅವಕಾಶ ಮಾಡ್ತಾರೋ ಅಥವಾ ಭಾಳ ಜೋರ್ದಾರ್ ಪ್ರಯತ್ನ ಮಾಡಿದ್ರೆ ಸತೀಶ್ ಅವ್ರಿಗೆ ಹೋಗ್ಬೋದಿಲ್ಲ, ಯಾರಿಗೆ ಗೊತ್ತು. ನಾಳೆ ಜನ ಯಾರಿಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಭವಿಷ್ಯ ನುಡಿಯಾಗ ನಾವು ಭವಿಷ್ಯಕಾರರು ಅಲ್ಲ, ಭವಿಷ್ಯಕಾರರಿಂದ ಸಹಿತ ಭವಿಷ್ಯ ನುಡಿದು ಕಷ್ಟದ ಕೆಲಸ ಅಂತ ಹೇಳ್ತಾ ಇದು ನೀವು ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನ್ಯೂಸ್ ಅಂತ ತಿಳಿಸುತ್ತಾರೆ. ಸತ್ಯದ ಕೈಗೆ ನೋಡಿ ವಂದನೆ.